ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಂಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪೂಜ್ಯ ಗುರುದೇವರು ಶ್ರೀ ಸ್ವಾಮೀಜಿಯವರನ್ನ ನಾವು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ, ಇವತ್ತಿಲ್ಲಿ ಪ್ರತ್ಯಕ್ಷವಾಗಿ ನೋಡಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮ ಹೇಗಿತ್ತು ಅಂದರೆ, ಎಲ್ಲರ ಮುಖಗಳನ್ನು ನೋಡಿದಾಗ ಆ ಮುಖಗಳಲ್ಲಿ ಕಾಣಿಸುವಂಥ ಆನಂದವೇ ಹೇಳುತ್ತೆ, ನಾವೇನು ಹೇಳಬೇಕಾಗಿಲ್ಲ. ಶಾಂತಾ ರಾಧಾಕೃಷ್ಣ ಅವರು 30ನೇ ವರ್ಷದ ಈ ಕಾರ್ಯಕ್ರಮಕ್ಕೆ ಅಪ್ಪಾಜಿಯವ್ರನ್ನ ಆಹ್ವಾನ ಮಾಡಿದಾಗ ನಾನು ಯಾವತ್ತೂ ಅಲ್ಲೇ ಇದ್ದೀನಿ, ಬರೋದೇನು ಅಂತಂದರು. ವಾಗ್ದೇವಿ ಶಾಲೆಯಲ್ಲಿ ಅಲ್ಲೇ ಇದ್ದೀನಿ ನಾನು ಅಂತ. ಅವರು ಪ್ರಾರಂಭ ಮಾಡಿ ಈ ಸಂಸ್ಥೆಯನ್ನು ಸ್ವಾಮೀಜಿಯವರಿಗೆ ಒಪ್ಪಿಸಿ ಇನ್ನು ಮುಂದೆ ಸ್ವಾಮೀಜಿಯವರ ಆಶೀರ್ವಾದದಿಂದ ನಡೀಬೇಕು ಅಂತ ಇಲ್ಲೂ ಪ್ರಾರ್ಥನೆ ಮಾಡಿದ್ರು. ಮೈಸೂರಿಗೆ ಬಂದು ನಮ್ಮ ಮಾನಸ್ ದತ್ತ ಅವರ ಮುಖಾಂತರ ಕೇಳಿದಾಗ ಅವತ್ತು ನಾನು ಅಲ್ಲೇ ಪಕ್ಕದಲ್ಲೇ ಇದ್ದೆ. ಆಗ ಪೂಜ್ಯ ಅಪ್ಪಾಜಿಯವರು ಹೇಳಿದ ಮಾತು ಯಾವತ್ತಿಗೂ ಮರೆಯಕ್ಕೆ ಸಾಧ್ಯ ಇಲ್ಲ. ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ನಡೆಸ್ತೀಯಾ, ಹೇಳಿದ್ರಲ್ಲ ಅಮ್ಮ, ನಡೆಸ್ತೀಯಾ, ನೋಡ್ಕೋತೀಯಾ, ಮಧ್ಯದಲ್ಲಿ ಬಿಟ್ಟು ಹೋಗಲ್ಲ ತಾನೆ, ಅಮೆರಿಕ ಓಡೋಗಲ್ಲ ತಾನೆ ಅಂತಂದರು. ಇಲ್ಲ ಅಪ್ಪಾಜಿ, ಓಡೋಗಲ್ಲ, ನೋಡ್ಕೋತೀನಿ. ಆ ಮಕ್ಕಳಿಗೆ ಆಶ್ರಮದಲ್ಲಿ ವಾಗ್ದೇವಿ ಶಾಲೆ ಪ್ರಾರಂಭ ಆಗಬೇಕು. ಯಾಕೆ ಅಂದರೆ ಒಂದು ಮಾತು ಸ್ವಾಮೀಜಿ ಹೇಳಿದ್ರು, ನನಗೆ ಕಷ್ಟ ಆಗುತ್ತೆ ಹೇಳಕ್ಕೆ, ಆದರೂ ಈ ಸಂದರ್ಭದಲ್ಲಿ ಕೇಳದೆ ಹೋದರೆ ಆಗೋ ಕಷ್ಟ ಏನು ಅಂತ ನನಗೆ ಗೊತ್ತು ಅಂತಂದರು ಅಪ್ಪಾಜಿ. ಅವತ್ತು ಆಡಿದ ಮಾತು ಅವ್ರಿಗೆ ಕೇಳದೆ ಏನು, ನಾವು ಮನಸ್ಸಿನಲ್ಲಿ ಎಲ್ಲೋ ರಹಸ್ಯವಾಗಿ ಮೂಲೆಯಲ್ಲಿ ಮಾತಾಡಿಕೊಂಡ್ರು ಕೇಳಿಸೋವಂಥ ಪರಬ್ರಹ್ಮ ಅಲ್ವಾ. ಆದರೆ ಬಲಗಿವಿಯನ್ನು ಸ್ವಾಮೀಜಿಯವರು ಕೇವಲ ಅಮ್ಮನ ಉಪದೇಶಕ್ಕೆ ಇಟ್ಟಿದ್ದಾರೆ, ಅದಕ್ಕೆ ಅದು ಕೇಳಲ್ಲ ಅಂತಿರ್ತಾರೆ ಸ್ವಾಮೀಜಿ. ಕೇಳದೆ ಹೋದರೆ ಎಷ್ಟು ಕಷ್ಟ ಇರುತ್ತೆ, ಆ ಮಕ್ಕಳಿಗೆ ಆ ಕಷ್ಟ ಆಗಬಾರ್ದು ಅಂತ ಹೇಳಿ ಅವರ ತಂದೆ ತಾಯಂದರಿಗೆ ಎಷ್ಟು ಕಷ್ಟ ಇರಬಹುದು ಆ ಮಕ್ಕಳ ವಿಚಾರದಲ್ಲಿ. ಅವರು ಚೆನ್ನಾಗಿ ಓದಿಕೊಂಡು ಅವರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋ ಹಾಗಾಗಬೇಕು ಅಂತ ಹೇಳಿ ಸ್ವಾಮೀಜಿಯವರು ಸಂಕಲ್ಪ ಮಾಡಿ ಆಶೀರ್ವಾದ ಮಾಡಿ ಪ್ರಾರಂಭಿಸಿರುವಂಥ ದೊಡ್ಡ ಶಾಲೆಯೇ ನಮ್ಮ ವಾಗ್ದೇವಿ ಶಾಲೆ. ಈ ವಾಗ್ದೇವಿ ಶಾಲೆಯಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ ಅಂತ ಲೆಕ್ಕಾಚಾರ ಅಲ್ಲ. ಇದೊಂದು ಶಾಲೆ ಸಾಮಾನ್ಯವಾದ ಸಾವಿರಾರು ಶಾಲೆಗಳ ಸಮಾನ ಅಂತ ಹೇಳಬಹುದು ನಾವು. ಯಾಕೆ ಅಂದರೆ ಆ ಮಕ್ಕಳನ್ನು ತಯಾರು ಮಾಡೋಕ್ಕೆ ನಮ್ಮ ಶಾಂತಾ ರಾಧಾಕೃಷ್ಣ ಅವರು, ನಮ್ಮ ಟೀಚರ್ಗಳು, ಸ್ಟಾಫು, ಅವರು ಎಷ್ಟು ಪೇಷನ್ಸು, ಎಷ್ಟು ಸಹನೆಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಏನು ಮಾಡಿದ್ರೂ ಸಾಲದು ಅಂತ ಯಾವತ್ತೂ ಸ್ವಾಮೀಜಿಯವರು ಹೇಳ್ತಾರೆ. ಅಂಥ ಒಂದು ಸೇವೆಯನ್ನು ಅವ್ರು ಮಾಡ್ತಾ ಇದ್ದಾರೆ. 30 ವರ್ಷ, 30ನೇ ವರ್ಷ ಮಕ್ಕಳು ತಯಾರಾಗಿದ್ದಾರೆ. ಇವತ್ತು ಆ ಮಕ್ಕಳು ಇಲ್ಲಿ ಓದಿಕೊಂಡು ತಯಾರಾಗಿ ಬೇರೆ ಬೇರೆ ಕೆಲಸಗಳಲ್ಲಿರುವಂಥ ಮಕ್ಕಳು ಬಂದಾಗ ಆ ಮಕ್ಕಳನ್ನು ನೋಡಿ ತಾಯಂದಿರ ತಂದೆಯಂದಿರ ಮುಖಗಳಲ್ಲಿ ಒಂದು ಹೊಸದಾದ ಚೈತನ್ಯವನ್ನು ನಾನು ನೋಡಿದೆ. ಆ ಮಕ್ಕಳನ್ನು ನೋಡಿದಾಗ ಓಹೋ, ನಮ್ಮ ಮಕ್ಕಳು ಕೂಡ ಮುಂದಿನ ಭವಿಷ್ಯದಲ್ಲಿ ಹೀಗೆ ಸಮರ್ಥವಾಗಿ ಚೆನ್ನಾಗಿ ತಯಾರಾಗ್ತಾರೆ ಅನ್ನೋಂಥ ನಂಬಿಕೆ ಅವರಲ್ಲಿ ನನಗೆ ಕಾಣಿಸ್ಬಂತು. ಅದು ನೋಡಿ ಮುಖ್ಯ. ಧೈರ್ಯ, ಏನು ಭಯ ಪಡಬೇಡಿ, ಧೈರ್ಯವಾಗಿರಿ. ತಂದೆ ತಾಯಂದಿರು ಸ್ವಲ್ಪ ಪೇಷನ್ಸ್ ಬೇಕು. ಈಗ ತಾನೇ ನಮ್ಮ ಡಾಕ್ಟರ್ ಸೋಮೇಶ್ವರ್ ಅವರು ಹೇಳಿದ ಹಾಗೆ ಅವರ ಅನುಭವವನ್ನೆಲ್ಲ ಕೂಡ ಹಂಚಿಕೊಂಡ್ರು. ವಿಶೇಷವಾದ ಅನುಭವ. ನಾವು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಮದುವೆಯಾದ ಮಕ್ಕಳು ಗರ್ಭಿಣಿ ಆದಾಗಲಿಂದಲೇ ಜೋಪಾನವಾಗಿರಬೇಕು ಅನ್ನೋದನ್ನು ಕೂಡ ಅವರು ಸೂಚನೆ ಮಾಡಿದ್ರು. ಇನ್ನು ಆ ಮಕ್ಕಳ ವಿಚಾರದಲ್ಲಿ ಭಯ ಪಡದೆ ಸ್ವಲ್ಪ ತಾಳ್ಮೆಯಿಂದ ಸಹನೆಯಿಂದ
ನಿಮಗೂ ಕೂಡ ಟ್ರೈನಿಂಗ್ ಕೊಡ್ತಾರೆ, ಹಾಗೆ ಆ ಮಕ್ಕಳ ಜೊತೆಯಲ್ಲಿ ಇರಬೇಕು ಅಂತ ಹೇಳಿ. ಅದನ್ನು ಸ್ವಲ್ಪ ನಾವು ತಿಳ್ಕೊಂಡು ಆ ಮಕ್ಕಳ ಜೊತೆಯಲ್ಲಿ ಹಾಗೆ ನಾವಿದ್ದು ನಾವೇ ಟೀಚರ್ಗಳಾಗ್ಬಿಟ್ರೆ ಖಂಡಿತ ಮಕ್ಕಳು ಭವಿಷ್ಯದಲ್ಲಿ ಒಳ್ಳೆಯ ಸಮಾಜಕ್ಕೆ ಪ್ರಯೋಜಕರಾಗ್ತಾರೆ ಅನ್ನೋದರಲ್ಲಿ ಯಾವ ಸಂದೇಹವೂ ಇಲ್ಲ. ಇಲ್ಲಿ ಟೀಚರ್ಗಳ ಒಂದು ತಪಸ್ಸು ಕಾಣಿಸ್ತಾ ಇದೆ. ವಿಶೇಷವಾಗಿ ಪೂಜ್ಯ ಸ್ವಾಮೀಜಿಯವರ ಪರಿಪೂರ್ಣವಾದ ಅನುಗ್ರಹ ನಿಮ್ಮ ಮೇಲಿದೆ. ಆದ್ದರಿಂದ ಯಾವುದೇ ಭಯ ಸಂಶಯ ನಿಮಗೆ ಬೇಡ. ಧೈರ್ಯವಾಗಿರಿ. ಮಕ್ಕಳನ್ನು ಓದಿಸಿ, ಮಕ್ಕಳಲ್ಲಿ ಪ್ರಯೋಜಕರಾಗ್ತಾರೆ, ಮುಂದಿನ ಪೀಳಿಗೆ ಆಗ್ತಾರೆ, ಅವರಿಗೆ ಒಳ್ಳೆ ಭವಿಷ್ಯ ಇದೆ. ಅದನ್ನು ಇವತ್ತು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಇವರು ಅಭಿಮನ್ಯು ಮಾಡಿದಾಗ ಅವರನ್ನು ತಯಾರು ಮಾಡಿದ ಟೀಚರು, ಅವರಿಗೆಲ್ಲ ಒಳ್ಳೆ ಡ್ಯಾನ್ಸ್ ಎಲ್ಲ ಕಲಿಸಿರೋ ಅಂತಹ ಟೀಚರಿಗೆ ಒಂದ್ಸಲ ಎಲ್ಲರೂ ಜೋರಾಗಿ ಚಪ್ಪಾಳೆಯನ್ನು. ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ರು ಮಕ್ಕಳೆಲ್ಲ ಕೂಡ. ಅವರ ಯೂನಿಫಾರ್ಮ್, ಅವರ ಆ ಡ್ರೆಸ್ಗಳ ನೋಡಿದಾಗ ಎಷ್ಟು ಸಂತೋಷವಾಗ್ತಾ ಇತ್ತು. ಒಬ್ಬೊಬ್ಬರು ಕೂಡ ಯಾರು ಹೇಳಿದ್ರೆ ಹೊರತು ಗೊತ್ತಾಗಲ್ಲ ನಮಗೆ ಈ ಥರದ ಒಂದು ವಿಶೇಷ ಚೈತನ್ಯ ಇದೆ ಅನ್ನೋದು ಹೇಳಿದ್ರೆ ಹೊರತು ಗೊತ್ತಾಗಲ್ಲ. ಅಷ್ಟು ಚೆನ್ನಾಗಿ ಅವರು ಅವರದೇ ಲೋಕದಲ್ಲಿ ಅವರು ಆನಂದ ಪಟ್ಟುಕೊಂಡು ಸಂತೋಷವಾಗಿ ಅವರು ಡ್ಯಾನ್ಸನ್ನು ಮಾಡ್ತಾ ಇದ್ರು. ಆ ಅಭಿಮನ್ಯು ಡ್ರಾಮಾ ಮಾಡಿದ್ರು, ಭಗವದ್ಗೀತೆಯನ್ನು ಹೇಳಿದ್ರು, ಕನ್ನಡ ದೀಪ, ಎಲ್ಲ ಕಾರ್ಯಕ್ರಮ ಕೂಡ ಅಷ್ಟು ಬೇಗ ಆಗೋಯ್ತಾ ಅಂತ ಅನಿಸ್ತಾ ಇದೆ. ಇನ್ನೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಮಕ್ಕಳನ್ನು ಹಾಗೆ ನೋಡ್ಬೋದಾಗಿತ್ತು ಅನ್ನೋ ಅಷ್ಟು ಚೆನ್ನಾಗಿ ಇವತ್ತು ಆ ಮಕ್ಕಳು ಮಾಡಿದ್ದಾರೆ. ಆ ಮಕ್ಕಳನ್ನು ಅಷ್ಟೇ ಚೆನ್ನಾಗಿ ತಯಾರು ಮಾಡಿದ್ದಾರೆ, ಒಳ್ಳೆಯ ಟ್ರೈನಿಂಗ್ ಕೊಟ್ಟಿದ್ದಾರೆ. ತುಂಬ ಸಂತೋಷ. ಆ ಮಕ್ಕಳನ್ನು ನೋಡಿದಾಗ ಒಂದು ಧೈರ್ಯ ಬರುತ್ತೆ, ಏನೂ ತೊಂದರೆ ಇಲ್ಲ, ಅವರು ಚೆನ್ನಾಗಿ ಮುಂದಿನ ಭವಿಷ್ಯದಲ್ಲಿ ಒಳ್ಳೆಯ ಏಳಿಗೆ ಅವರಿಗಿದೆ, ಚೆನ್ನಾಗಿ ಮೇಲ್ ಬರ್ತಾರೆ, ತಂದೆ ತಾಯಿಂದ್ರನ್ನು ಕೂಡ ಅವ್ರು ನೋಡ್ಕೋತಾರೆ, ಆ ಸ್ಥಿತಿಯಲ್ಲಿ ಆ ಮಕ್ಕಳು ಬರ್ತಾರೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಹಾಗೂ ಈ ವಿಶೇಷವಾದ ಈ ರಂಗದಲ್ಲಿ ಸಹಾಯವನ್ನು ಮಾಡಿ ಸೇವೆಯನ್ನು ಮಾಡಿರುವಂಥ ಮಾರುತಿಯವರಿಗೆ ಹಾಗೂ ದೊಡ್ಡಗುಡ್ಡೆಯವರಿಗೆ ಇವತ್ತು ಅವಾರ್ಡನ್ನು ಕೊಟ್ಟು ಸನ್ಮಾನ ಮಾಡಿರೋದು ಕೂಡ ತುಂಬ ಸಂತೋಷ ಆಗಿದೆ. ಹಾಗೂ ಅಶೋಕ್ ಅವರು ಒಳ್ಳೆಯ ಸಲಹೆಗಳನ್ನು ಕೊಟ್ಟರು. ಸರ್ಕಾರದ ಏನೇನು ಅನುದಾನಗಳಿದೆ ಅದನ್ನೆಲ್ಲ ಹೇಗೆ ಉಪಯೋಗಿಸ್ಕೊಳ್ಬಹುದು ಅನ್ನೋ ಮಾತನ್ನು ಹೇಳಿದ್ರು. ಎಲ್ಲರೂ ಒಂದು ದಿನ ನೋಡಿ ನಾವು ಹಾಗಿರೋದಲ್ಲ, ಮುಂದೆ ಬರಬೇಕು, ವಾಲಂಟಿಯರ್ಸ್ ಆಗಿ ಮುಂದೆ ಬರಬೇಕು. ನಮ್ಮಲ್ಲಿ ವಾಲಂಟಿಯರ್ಸ್ ಥರ ಮಾಡ್ತಾ ಇದ್ದಾರೆ ಶಾಲೆಯಲ್ಲಿ. ಎಷ್ಟು ಸಂತೋಷ ಪಡ್ತಾರೆ ಸ್ವಾಮೀಜಿಯವರು. ನಮ್ಮ ಮಾಧವಿ ಆಗಲಿ, ಜಯಲಕ್ಷ್ಮಿ ಆಗಲಿ, ಇವರು ಮಾಡ್ತಿರೋ ಸೇವೆಗೆ ಎಷ್ಟು ಮೆಚ್ಕೋತಾರೆ ಗೊತ್ತಾ ಅಪ್ಪಾಜಿ. ಎಲ್ಲಿದ್ದರೂ ಯಾವುದೇ ಹಬ್ಬದಲ್ಲಿ ದೂರದಲ್ಲಿದ್ದರೂ ಚೆನ್ನಾಗಿದ್ದೀರಾ, ವಾಗ್ದೇವಿ ಶಾಲೆ ಚೆನ್ನಾಗಿದೆಯಾ ಅಂತ ಕೇಳ್ತಾರೆ. ಅದು ಸಾಕಲ್ವ ಅವ್ರ ಜೀವನದಲ್ಲಿ. ಆ ಗುರುಗಳು ಗುರುತಿಸಿದ್ರು ಒಂದೇ. ಹಾಗೆ ಎಲ್ಲರಲ್ಲೂ ಬರಬೇಕು, ಸೇವೆ ಮಾಡುವಂಥ ಮನಸ್ಸು ಬರಬೇಕು, ಬಹಳ ಮುಖ್ಯ. ಸೇವಾ ಧರ್ಮ ಅನ್ನೋದು ಎಲ್ಲ ಧರ್ಮಗಳಿಗಿಂತ ದೊಡ್ಡ ಧರ್ಮ. ಸೇವಾಹಿ ಪರಮೋ ಧರ್ಮ ಯೋಗಿನಾಮಪಿ ದುರ್ಲಭ. ಆ ಸೇವೆಯನ್ನು ಮಾಡೋಕ್ಕೆ ಎಲ್ಲರೂ ಮುಂದೆ ಬರಬೇಕು, ಎಲ್ಲರೂ ಕಲಿಯಬಹುದು, ಕಲಿತು ಆ ಮಕ್ಕಳಿಗೆ ಕಲಿಸುವಂಥ ಆ ಸೇವೆಯನ್ನು ಮಾಡಬಹುದು. ಆ ಅವಕಾಶ ಇದೆ, ಉಪಯೋಗಿಸ್ಕೊಳ್ಳಿ. ಎಲ್ಲರೂ ಕೂಡ ಆಗಾಗ ಬಂದು ಶಾಲೆಯಲ್ಲಿ ಸೇವೆ ಮಾಡಿ, ಸಮಯವನ್ನು ಮಾಡಿಕೊಂಡು ಶಾಲೆಯಲ್ಲಿ ಸೇವೆ ಮಾಡಿ, ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ. ಶಾಂತ ರಾಧಾಕೃಷ್ಣ ಅವರಿಗೆ ಹಾಗೂ ರಾಧಾಕೃಷ್ಣ ಅವರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಸ್ವರ್ಣೋತ್ಸವವನ್ನು ಅವರು ಮಾಡೋ ಹಾಗೆ ಅಪ್ಪಾಜಿಯವರ ಅನುಗ್ರಹ ಪರಿಪೂರ್ಣವಾಗಿರಲಿ. ಈ ಥರದ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಳ್ತಾ ಇರೋಣ. ಆ ವಾಗ್ದೇವಿಯ ಅನುಗ್ರಹ ಪರಿಪೂರ್ಣವಾಗಿ ವಾಗ್ದೇವಿ ಶಾಲೆಯ ಮೇಲೆ, ಶಾಲೆಯನ್ನು ನಡೆಸ್ತಾ ಇರುವಂಥ ಟೀಚರ್ಗಳ ಮೇಲೆ ಪೂಜ್ಯ ಅಪ್ಪಾಜಿಯವರ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ, ಜೈ ಗುರುದತ್ತ, ಶ್ರೀ ಗುರುದತ್ತ. ಜೈ ಬೋಲೋ ಸದ್ಗುರುನಾಥ ಮಹಾರಾಜ ಕಿ, ಪವನ ಸುತ ಹನುಮಾನ ಕಿ, ಜೈ ಬೋಲೋ ಭಾರತ್ ಮಾತಾ ಕಿ ಜೈ.